ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕೂಡ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ತುಲಾರಾಶಿಯವರ ಜುಲೈ ತಿಂಗಳ ಮಾಸದ ಭವಿಷ್ಯ ಯಾವ ರೀತಿ ಇರುತ್ತೆ, ಜುಲೈ ತಿಂಗಳು ತುಲಾರಾಶಿಯವರಿಗೆ ಅದೃಷ್ಟವ ಸಂಕಷ್ಟವ ಅಥವಾ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿಯನ್ನು ಹೊಂದುತ್ತಾರ ಅಂತ ನೋಡೋದಾದ್ರೆ ಖಂಡಿತವಾಗಿಯೂ ಜುಲೈ ತಿಂಗಳು ತುಲಾರಾಶಿಯವರಿಗೆ 75% ಲಾಭ, 25% ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ನೋಡ್ತಾರೆ. ಪ್ರಮುಖವಾಗಿ ನಿಮ್ಮ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡೋ ಮುಖಾಂತರ ಒಳ್ಳೆ ಲಾಭವನ್ನು ಪಡೆದುಕೊಳ್ತೀರಾ. ಹಾಗೂ ಕೆಲಸದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ನಿಮಗೆ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಲಾಭ ಯಥೇಚ್ಛವಾಗಿ ಲಭಿಸತಕ್ಕಂಥದ್ದು. ನಿಮ್ಮ ಮಕ್ಕಳ ಅಭಿವೃದ್ಧಿಯ ವಿಚಾರ ನಿಮ್ಮ ಮನಸ್ಸಿಗೆ ಖಂಡಿತವಾಗಿ ತೃಪ್ತಿಯನ್ನ ಸಂತೋಷವನ್ನ ಜುಲೈ ತಿಂಗಳಲ್ಲಿ ಕಾಣುವಂತರಾಗ್ತೀರಾ. ಮನೆಯಲ್ಲಿ ನಾನಾ ರೀತಿಯ ಶುಭ ಸಮಾರಂಭಗಳು ನಡೆಯತಕ್ಕಂಥ ಮಾಸವಾಗಿ ಪರಿವರ್ತನೆ ಆಗುತ್ತೆ. ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ವೃದ್ಧಿ ಆಗತಕ್ಕಂಥದ್ದು. ಮನೆಗೆ ಅನಿರೀಕ್ಷಿತವಾಗಿ ಬರತಕ್ಕಂಥ ಆತ್ಮೀಯರು ನಾನಾ ರೀತಿಯ ಒಂದಷ್ಟು ಸಂತೋಷವನ್ನ ಸಂಭ್ರಮವನ್ನ ಜೊತೆಗೆ ತಗೊಂಡು ಬರ್ತಾರೆ. ಅಂದ್ರೆ ಬರ್ತಕ್ಕಂಥ ಆತ್ಮೀಯರು ಸುಮ್ಮನೆ ಕೈ ಬೀಸ್ಕೊಂಡು ಬರೋದಿಲ್ಲ. ಬರಬೇಕಾದ್ರೆ ನಿಮ್ಮ ಮನಸ್ಸಲ್ಲಿರತಕ್ಕಂಥ ಒಂದಷ್ಟು ಗೊಂದಲಗಳಿಗೆ ಒಂದಷ್ಟು ಉತ್ತರವನ್ನು ತರ್ತಾರೆ. ನಿಮ್ಮೊಂದಿಗೆ ಒಂದಷ್ಟು ಆತ್ಮೀಯವಾಗಿ ಮಾತಾಡೋ ಮುಖಾಂತರ ನಿಮ್ಮ ಮನಸ್ಸಲ್ಲಿರತಕ್ಕಂಥ ಒಂದಷ್ಟು ಗೊಂದಲವನ್ನು ದೂರ ಮಾಡ್ತಾರೆ. ಹಾಗೂ ಸಣ್ಣ ಪುಟ್ಟ ಕಿರಿಕಿರಿಗಳಿರುತ್ತಲ್ಲ, ಮನಸ್ತಾಪಗಳು ಎಲ್ಲವೂ ಕೂಡ ದೂರ ಮಾಡ್ಕೊಳ್ತೀರಾ. ಮನಸ್ಸನ್ನು ಅಗಲವಾಗಿಟ್ಕೊಂಡು ಇನ್ನೂ ಯಥೇಚ್ಛವಾಗಿ ನಾನು ದುಡಿಬೇಕು, ಕೆಲಸ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅಂತೇಳಿ ನಾನಾ ವಿಚಾರವಾಗಿ ಆಲೋಚನೆ ಮಾಡ್ತಾ ಮುನ್ನೋಗ್ತೀರಾ. ಅದು ಲಾಭವಾಗಿ ಪರಿವರ್ತನೆಯಾಗಿ ನಾನಾ ರೀತಿಯ ಅನುಕೂಲವನ್ನು ನಿಮಗೆ ಕೊಡತಕ್ಕಂಥದ್ದು. ಹಾಗೆಯೇ ತುಲಾರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಈ ಮಾಸ ಉತ್ತಮವಾದಂಥ ಲಾಭವಾಗತಕ್ಕಂಥದ್ದು. ಅನ್ಕೊಂಡಿರೋದಿಲ್ಲ ಕೆಲಸ ಕಾರ್ಯದಲ್ಲಿ ಇಷ್ಟು ಲಾಭವಾಗತ್ತೆ, ಇಷ್ಟು ಅಮೌಂಟನ್ನು ನಾನು ಜುಲೈ ತಿಂಗಳಲ್ಲಿ ನೋಡ್ತೀನಿ, ಈ ವಿಚಾರದಲ್ಲಿ ಬಿಸ್ನೆಸ್ ಅಲ್ಲಿ ಇಷ್ಟು ಟಾಪಿಗೆ ಇಷ್ಟು ಬೇಗ ಬರ್ತೀನಿ, ಅಥವಾ ತುಂಬ ಚೆನ್ನಾಗಿ ಲಿಂಕ್ ಈ ಮಾಸ ನಂಗೆ ಲಭಿಸ್ಬಿಡುತ್ತೆ ಅಂತ ನೀವು ಮನಸ್ಸಲ್ಲಿ ಅನ್ಕೊಂಡಿರೋದಿಲ್ಲ. ಆ ಎಲ್ಲ ಕೆಲಸ ಕಾರ್ಯಗಳು, ಆ ಎಲ್ಲ ವ್ಯಾಪಾರ ವ್ಯವಹಾರದ ಅಭಿವೃದ್ಧಿಯನ್ನ ಜುಲೈ ತಿಂಗಳಲ್ಲಿ ಕಾಣುವಂತರಾಗ್ತೀರ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಜೊತೆ ನಿಂತ್ಕೊಳ್ತಾರೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ಅವರ ಶಕ್ತಿನ ಸಹಾಯವನ್ನು ಮಾಡ್ತಾರೆ. ಖಂಡಿತ ಅದು ಮಾರಲ್ ಸಪೋರ್ಟ್ ತುಂಬ ಚೆನ್ನಾಗಿ ನಿಮಗೆ ಕೊಡುವಂತಾಗತ್ತೆ. ಕೆಲಸದಲ್ಲಿ ಇನ್ನೂ ಲಾಭ ಯಥೇಚ್ಛವಾಗಿ ಪರಿವರ್ತನೆಗೊಳ್ಳತಕ್ಕಂಥದ್ದು. ದೂರದ ಪ್ರವಾಸವನ್ನು ಮಾಡ್ತೀರಾ ಈ ಮಾಸ. ನಾನಾ ರೀತಿಯ ಪ್ರೇಕ್ಷಣೀಯ ಸ್ಥಳಗಳನ್ನ ತೀರ್ಥಯಾತ್ರೆಯನ್ನು ಮಾಡ್ಕೊಳ್ಳೋ ಮುಖಾಂತರ ಮನಸ್ಸಿಗೆ ನಿಮಗೆ ನೀವು ಸಮಾಧಾನವನ್ನು ಮಾಡ್ಕೊಳ್ತೀರಾ. ಹಾಗೆಯೇ ಸ್ನೇಹಿತರೊಂದಿಗೆ ಒಂದಷ್ಟು ಉಪಯುಕ್ತ ಸಮಯಗಳನ್ನು ಕಳೆಯುವ ಮುಖಾಂತರ ಏನೋ ಅಂತ ಮನಸ್ಸಿಗೆ ನೆಮ್ಮದಿಯನ್ನು ಪಡ್ಕೊಳ್ತೀರಾ. ಈ ಮಾಸ ಯಾರು ತುಲಾರಾಶಿಯವರು ತುಂಬ ದಿನಗಳಿಂದ ಒಂದು ಆಸ್ತಿ ಖರೀದಿ ಮಾಡಬೇಕು, ಒಂದು ಪ್ರಾಪರ್ಟಿ ಮಾಡ್ಕೊಳ್ಬೇಕು ಅಂತ ಒದ್ದಾಡ್ತಿದ್ದೀರಿ ಅಂಥವ್ರಿಗೆ ಶುಭದ ಮಾಸ. ಖಂಡಿತವಾಗಿಯೂ ಉತ್ತಮ ಪ್ರಾಪರ್ಟಿಯನ್ನು ಈ ಮಾಸ ಮನಸ್ಸು ಬಿಟ್ಟರೆ ನೀವು ಪಡ್ಕೊಳ್ಬಹುದು. ಆ ವಿಚಾರವಾಗಿ ಅಭಿವೃದ್ಧಿಯನ್ನು ಕೂಡ ಈ ಮಾಸ ಪಡೆದುಕೊಳ್ಳುವಂತರಾಗ್ತೀರಾ. ಹಾಗೆಯೇ ಈ ಮಾಸ ಯಾವ ಇಂದಿನ ಕಮಿಟ್ಮೆಂಟ್ಗಳನ್ನ ತೀರಿಸ್ಕೊಳ್ಬೇಕು, ಸ್ವಲ್ಪ ಫಿನಾನ್ಷಿಯಲಿ ಇರತಕ್ಕಂಥ ಬ್ಲಾಕೇಜ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಕಷ್ಟಪಡ್ತಾ ಇದ್ದೀರೋ ಆ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಫಿನಾನ್ಷಿಯಲಿ ಈ ಮಾಸ ಪರವಾಗಿಲ್ಲ, ಪುಸ್ತಾಡ್ತಾ ಇದ್ದೇನೆ, ಒಂದಷ್ಟು ಹಣಕಾಸು ಸಂದಾಯವಾಗಿದೆ. ಇದೇ ಥರ ಪ್ರತಿ ಮಾಸ ಒಂದಷ್ಟು ಹಣಕಾಸು ಸಂದಾಯ ಆಗಿಬಿಟ್ರೆ ಇರತಕ್ಕಂಥ ಕಮಿಟ್ಮೆಂಟಿಂದ ಆದಷ್ಟು ಬೇಗ ಹೊರಡೆ ಬರ್ತೀನಿ, ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಅಂಥೇಳಿ ನಿಮಗೆ ನೀವೇ ಸಮಾಧಾನವನ್ನು ಮಾಡ್ಕೊಳ್ತೀರಾ. ಹಾಗೂ ಕೆಲಸ ಕಾರ್ಯದಲ್ಲಿ ಇದು ನಾನಾ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ, ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಕೆಲಸಗಳು ಆನ್ ಟೈಮ್ ಖಂಡಿತವಾಗಿಯೂ ತುಲಾರಾಶಿಯವರು ಈ ಮಾಸ ಕಂಪ್ಲೀಟ್ ಮಾಡ್ತೀರಿ. ಇನ್ನು ಈ ಮಾಸ ನಿಮ್ಮ ಕೆಲಸ ಕಾರ್ಯಗಳು ವಿಭಿನ್ನವಾಗಿರೋದ್ರಿಂದ ಹೊಸ ಕೆಲಸಗಳನ್ನು ಮಾಡುವ ಮುಖಾಂತರ ನಾನಾ ರೀತಿಯ ಲಾಭವನ್ನ ಅಭಿವೃದ್ಧಿ ನೋಡುವಂತರಾಗ್ತೀರಾ. ನಿಮ್ಮ ಆವಿಷ್ಕಾರಕ್ಕೆ ಖಂಡಿತವಾಗಿಯೂ ಈ ಮಾಸ ಉತ್ತಮ ಪ್ರಶಂಸೆ ಸಿಗುತ್ತೆ, ಪ್ರಶಸ್ತಿಗಳು ಸಿಗುತ್ತೆ. ಹಾಗೆಯೇ ತುಲಾರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆರೋಗ್ಯದಲ್ಲಿ ಏರುಪೇರು ಖಂಡಿತವಾಗಿ ಆಗತ್ತೆ. ಅಂದರೆ ಆರೋಗ್ಯದಲ್ಲಿ ನಾನಾ ರೀತಿಯ ಪರಿಣಾಮಗಳಾಗತಕ್ಕಂಥದ್ದು. ನಿಮ್ಮ ದೇಹ ನಿಮ್ಮ ಕೆಲಸಗಳಿಗೆ ಖಂಡಿತ ಸಪೋರ್ಟ್ ಮಾಡಲ್ಲ. ಸ್ವಲ್ಪ ಆರೋಗ್ಯವನ್ನು ತುಲಾರಾಶಿಯವರು ಜುಲೈ ತಿಂಗಳಲ್ಲಿ ಕಾಪಾಡಿಕೊಳ್ಳುವಂತರಾಗಿ. ಈಗ ಈ ಸಂಪೂರ್ಣ ತಿಂಗಳು ಸ್ವಲ್ಪ ಆರೋಗ್ಯದಲ್ಲಿ ಸರಿ ಇಲ್ವಲ್ಲ, ಆರೋಗ್ಯ ಸಹಾಯ ಮಾಡ್ತಾ ಇಲ್ವಾ, ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಸಂಪೂರ್ಣ ತಿಂಗಳು ಕಳೆದೋಗ್ಬಿಡುತ್ತೆ. ಜಾಗ್ರತೆ. ಈ ತಿಂಗಳಲ್ಲಿ ದೊಡ್ಡ ಮಟ್ಟದ ಒಂದು ಅಮೌಂಟ್ ಬಂದ್ಬಿಡುತ್ತೆ, ಅದರಿಂದ ಎಲ್ಲ ಕಷ್ಟಗಳು ಪರಿಹಾರವಾಗ್ಬಿಡುತ್ತೆ. ಆ ಒಂದೇ ಅಮೌಂಟ್ ಮೇಲೆ ಅತಿ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ್ರೆ ಖಂಡಿತವಾಗಿಯೂ ಸಂಕಷ್ಟ ಅನುಭವಿಸಬೇಕಾಗತ್ತೆ. ಆಲ್ಟರ್ನೇಟಿವ್ ನೋಡ್ಕೊಂಡಿರಿ ತುಲಾರಾಶಿಯವರು. ಈ ಮಾಸ ಕೆಟ್ಟ ಸುದ್ದಿಯನ್ನು ಕೇಳಿಸ್ಕೊಳ್ತಿರ್ಲಿ, ನಿರೀಕ್ಷಿತ ಸುದ್ದಿಯರು ಅಪೇಕ್ಷಣೆ ಮಾಡಿರಲ್ಲ ಇಂಥವ್ರಿಗೆ, ಅಥವಾ ಈ ಸಂದರ್ಭದಲ್ಲಿ ಇಂಥ ಕೆಲಸ ಈ ಥರ ಆಘಾತವಾಗತ್ತೆ ಅಂತ ಅನಿರೀಕ್ಷಿತ ಸುದ್ದಿಯನ್ನ ನೀವು ಈ ಮಾಸ ಕೇಳುವಂತರಾಗ್ತದೆ ಜುಲೈಲಿ. ಸೊ ಹಾಗಾಗಿ ಸ್ವಲ್ಪ ಮಾನಸಿಕವಾಗಿ ಈಗಲೇ ಸಿದ್ಧರಾಗಿ. ಯಾರ ದೂರದ ಪ್ರವಾಸವನ್ನು ಹೋಗ್ಬೇಕಾದ್ರೆ ವೆಹಿಕಲ್ಸ್ಗಳನ್ನು ಆದಷ್ಟು ಡ್ರೈವ್ ಮಾಡೋದು ಕಮ್ಮಿ ಮಾಡಿ ತುಲಾರಾಶಿಯವರು. ಇಲ್ಲಾಂದರೆ ಸ್ವಲ್ಪ ಅಪಘಾತ ಅಥವಾ ಪ್ರವಾಸದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗತಕ್ಕಂಥದ್ದು ಜಾಸ್ತಿ ಇರುತ್ತೆ. ಈ ಮಾಸ ನಿಮ್ಮ ನಂಬಿಕೆಯನ್ನು ಬಂಡವಾಳ ಮಾಡಿಕೊಂಡು ಜನ ನಿಮಗೆ ಮೋಸ ಮಾಡುವಂತರಾಗ್ತಾರೆ. ಹಾಗೂ ನಿಮ್ಮ ವಿಶ್ವಾಸದೊಂದಿಗೆ ಆಟ ಆಡತಕ್ಕಂಥದ್ದು ಆಗ್ಬಿಡುತ್ತೆ. ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ತುಂಬ ಜಾಗ್ರತೆ ಇದ್ದೀರಿ ತುಲಾರಾಶಿಯವರು ಈ ಮಾಸ.
ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ, ಅನ್ಕೊಂಡಿರತಕ್ಕಂಥ ಮಟ್ಟವಾಗಿ ಯಥೇಚ್ಛವಾಗಿ ಖರ್ಚನ್ನು ಮಾಡ್ತೀರಿ, ಅದರಿಂದ ಫಿನಾನ್ಷಿಯಲಿ ಸ್ವಲ್ಪ ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅನಿರೀಕ್ಷಿತ ಖರ್ಚುಗಳು ಈ ಮಾಸ ಮಾಡತಕ್ಕಂಥದ್ದು ಬೇಡ. ಹಾಗೆಯೇ ಈ ಮಾಸ ನೀವು ಆಡತಕ್ಕಂಥ ಮಾತುಗಳಿಂದಲೇ ಶತ್ರುಗಳು ಜಾಸ್ತಿ ಆಗ್ತಾರೆ. ನಿಷ್ಠುರದ ಮಾತುಗಳನ್ನ ಆಡ್ಬಿಡ್ತೀರಿ, ಸ್ವಲ್ಪ ವೈಮನಸ್ಸುಗಳನ್ನ ಹುಟ್ಟಾಕೋತಕ್ಕಂಥ ಮಾತುಗಳು ಆಡ್ತೀರಿ. ಅದು ನಿಮ್ಮ ಹೆಸರಿಗೆ ಕಪ್ಪು ಚುಕ್ಕಿಯನ್ನು ಕೂಡ ತಂದು ಕೊಡತಕ್ಕಂಥದ್ದಾಗತ್ತೆ. ಹಾಗೂ ಏನನ್ನೋ ನಾನು ಮಾಡಿಬಿಡ್ತೇನೆ ಅಂತ ಹೇಳಿ ಇರೋದನ್ನು ಕೂಡ ಸ್ಟ್ರಕ್ ಮಾಡ್ಕೊಳ್ತಕ್ಕಂಥ ಒಂದಷ್ಟು ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರಾ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ತುಲಾರಾಶಿಯವರು 2 ಬಾರಿ ಆಲೋಚನೆ ಮಾಡಿ ತದನಂತರ ನಿರ್ಧಾರ ತೆಗೆದುಕೊಳ್ಳುವಂತರಾಗಿ. ಇಲ್ಲ ಅಂದರೆ ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳು ಸ್ವಲ್ಪ ಹಿಂದೆ ಮುಂದೆ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಈ ಮಾಸ ತುಲಾರಾಶಿಯವರು ದುರ್ಗಾ ಪರಮೇಶ್ವರಿಗೆ ಆರಾಧನೆ ಮಾಡಿ ಖಂಡಿತ ಆ ದುರ್ಗಾ ಪರಮೇಶ್ವರಿ ನಿಮ್ಮೆಲ್ಲ ದುರ್ಗತಿಗಳನ್ನು ದೂರ ಮಾಡಿ ಮನಸ್ಸಿನ ಇಷ್ಟೈಶ್ವರ್ಯವನ್ನು ಈಡೇರಿಸ್ಕೊಡ್ತಾರೆ. ಯಾರೂ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ, ಆದಷ್ಟು ಬೇಗ ಫಾಲೋ ಮಾಡಿ. ಪ್ರತಿನಿತ್ಯವೂ ಕೂಡ ನಿಮಗೆ ಜ್ಯೋತಿಷ್ಯ ಮತ್ತು ಧಾರ್ಮಿಕ ವಿಚಾರಗಳು, ಪ್ರತಿನಿತ್ಯ ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ದೇವರ ಮನೇಲಿ ಯಾವ ರೀತಿ ಪೂಜೆ ಮಾಡೋದು ಲಾಭದಾಯಕ, ಜೀವನದಲ್ಲಿ ಯಾವ ವಿಚಾರವನ್ನು ಸರಿಪಡಿಸ್ಕೊಂಡ್ರೆ ಜೀವನ ಸುಂದರವಾಗಿರುತ್ತೆ ಅಂತ ಒಂದಲ್ಲ ಒಂದು ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ನಮಗೆ ಫಾಲೋ ಮಾಡೋ ಮುಖಾಂತರ ನನಗೆ ಪ್ರೋತ್ಸಾಹವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಶುಭಮಸ್ತು.